ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಇವತ್ತಿನಿಂದ ನಾವು ಒಂದು ಹೊಸ ಸಂಚಿಕೆಯನ್ನು ಆರಂಭ ಮಾಡಲಿದ್ದೇವೆ. ಅದೇನೆಂದರೆ ರಾಶಿ ಭವಿಷ್ಯ 2026. 12 ರಾಶಿಗಳ ಭವಿಷ್ಯ ಈ ವರ್ಷ ಗೋಚಾರ ಗ್ರಹಗಳ ಸ್ಥಿತಿಯ ಅನುಸಾರವಾಗಿ ಹೇಗಿರಲಿದೆ. ಇವತ್ತಿನ ರಾಶಿ ಭವಿಷ್ಯ 2026 ಏನು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಇದು ಸಂಪೂರ್ಣವಾಗಿ ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ಪಂಚಾಂಗದ ಆಧಾರಿತವಾಗಿದೆ. ನಮ್ಮ ಉತ್ತರ ಕರ್ನಾಟಕ, ಸಂಪೂರ್ಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸಣ್ಣ ಪುಟ್ಟ ಕೆಲವು ಭಾಗಗಳಲ್ಲಿ ಬಹಳ ಸುಪ್ರಸಿದ್ಧವಾದ, ಬಹಳ ಗಣಿತಬದ್ಧವಾದ, ಸಶಾಸ್ತ್ರೀಯ ಧರ್ಮಪೂರಿತವಾದ ಒಂದು ಪಂಚಾಂಗದ ಆಧಾರದ ಮೇಲೆ ನಾವು ಈ ರಾಶಿ ಭವಿಷ್ಯವನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಗೋಚಾರ ಸ್ಥಿತಿಗತಿಗಳಿಂದ ನಾವು ಹೇಳುವಂತಹ ಈ ರಾಶಿ ಭವಿಷ್ಯ 12 ರಾಶಿಯವರಿಗೆ ಹೀಗೆ ಇರುತ್ತದೆ ಅಂತಲ್ಲ, ಹೀಗಿರಬಹುದು. ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರದ ಪಂಚಾಂಗ ಗಣಿತದ ಅನುಸಾರವಾಗಿ, ಗೋಚಾರ ಫಲವಾಗಿ ಅಂತ ಒಂದು ಪರಿಕಲ್ಪನೆ, ಒಂದು ಹಿಂಟ್ ಅಥವಾ ಒಂದು ಪ್ರಾಬಬಲ್ ಅನಲೈಸೇಷನ್ ಅಂತ ನಾವು ಇದನ್ನ ಪರಿಗಣನೆ ಮಾಡಬಹುದು. ಇದು ಹೀಗೆ ಆಗತ್ತೆ ಅಂತ ಅಲ್ಲ. ಯಾಕಂದ್ರೆ ನಮ್ಮ ಜನ್ಮ ಲಗ್ನ, ಜನ್ಮಾಂತರಿಯ ಪ್ರಾರಬ್ಧಗಳು, ನಮಗೆ ಇರುವಂತಹ ವಿಶೇಷತೆಗಳು ಅವೆಲ್ಲವೂ ನಮಗೆ ತೊಂದರೆನೂ ಮಾಡಬಹುದು, ಒಳ್ಳೆಯದನ್ನು ಮಾಡಬಹುದು. ದೋಸ್ ಆರ್ ಅಡಿಷನಲ್ ಎನರ್ಜೀಸ್ ಇನ್ ಅವರ್ ಲೈಫ್. ಪಾರಮಾರ್ಥಿಕ ಶಕ್ತಿಗಳು ಬೇರೆ ಬೇರೆ ರೂಪದಲ್ಲಿ ನಾವು ಜನ್ಮಾಂತರವಾಗಿ ಪಡೆಕೊಂಡು ಬಂದಂತ ಪಾಪ ಪುಣ್ಯದ ಫಲ, ನಮಗೆ ಈ ಗುರು ಹಿರಿಯರ ಅನುಗ್ರಹ, ಆಶೀರ್ವಾದ, ದೈವ ಬಲ ಅವೆಲ್ಲ ಇರ್ತದ. ಆದರೆ ರಾಶಿ ಭವಿಷ್ಯ ಸಾಮಾನ್ಯವಾಗಿ ಒಂದು ವಿಶೇಷವಾದಂತ ಫಲವನ್ನ ಸೂಚನೆ ಮಾಡ್ತದೆ. ಸೊ ಇವತ್ತು ನಾವು ಆರಂಭ ಮಾಡ್ತಾ ಇದ್ದೇವೆ ಮೇಷ ರಾಶಿಯ ವರ್ಷ ಭವಿಷ್ಯ. ಸೊ ಮೇಷ ರಾಶಿಯವರಿಗೆ ಈ ವರ್ಷ ಮಂಗಳ ಅಧಿಪತಿ ಇರುವುದರಿಂದ, ಅಗ್ನಿ ತತ್ವ ಇರುವುದರಿಂದ, ಚರ ರಾಶಿ ಇರುವುದರಿಂದ ಏನೆಲ್ಲಾ ಗುಣಧರ್ಮಗಳು ಈ ಭೂಮಿ ತತ್ವ ರಾಶಿ ನೀಡಬಲ್ಲದು. ಹಿಂದಿನ ಸಂಚಿಕೆಯಲ್ಲಿ ಗುಣಧರ್ಮಗಳನ್ನು ಹೇಳೇವು ನಾವು. ಮೇಷರಾಶಿಯವ್ರು ಹೆಂಗಿರ್ತಾರ, ಅವ್ರ ಸ್ವಭಾವ ಹೆಂಗಿರ್ತದ, ಅವ್ರ ನಡವಳಿಕೆ ಹೆಂಗಿರ್ತದ, ಅವ್ರು ಏನ್ ಒಳ್ಳೇದು ಏನ್ ಕೆಟ್ಟದ್ದು ಅವೆಲ್ಲ ಸಾಮಾನ್ಯವಾಗಿ ವರ್ಣನೆ ಮಾಡೇವು ನಾವು. ಇವತ್ತಿನ ಸಂಚಿಕೆಯಲ್ಲಿ ಈ ವರ್ಷದ ಭವಿಷ್ಯ 2026 19th ಮಾರ್ಚ್ ಇಂದ ಮುಂದೆ ಬರುವ ದಿನಗಳವರೆಗೆ ಹೇಗೆಲ್ಲ ಇರಲಿದೆ. ಸೊ ಈ ವರ್ಷ ಯಥಾ ಪ್ರಕಾರದಂತೆ ಬರಗಾಲದಲ್ಲಿ ಅಧಿಕ ಮಾಸ ಅಂದಂತೆ ನಿಮಗೆ ಮೇಷರಾಶಿಯವರಿಗೆ ಇನ್ನೂ 1 ವರ್ಷಗಳ ಕಾಲ ಗೋಚಾರದಲ್ಲಿ ಸಾಡೆ ಸಾತಿ ಕಾಡಲಿದೆ. ಮೇಷ, ವೃಷಭ, ಮಿಥುನ ಸ್ಥಿತನಾದಂತಹ ಗುರು ಇನ್ನೂ ಇರ್ತಾನೆ. ಇದರಿಂದಾಗಿ ಮೇಷರಾಶಿಯವರಿಗೆ ಬರೇ ಪರಿಶ್ರಮ, ಸಂಘರ್ಷ, ಪ್ರತಿಫಲ ದೊರೆಯುವುದಿಲ್ಲ. ಯಾವುದೇ ರೀತಿಯ ಸೌಕರ್ಯಗಳು, ಅನುಕೂಲತೆಗಳು ಯಾವ ಕಾರಣಕ್ಕೂ ಆಗುವುದಿಲ್ಲ. ಸಾಮಾನ್ಯ ರೀತಿಯಲ್ಲಿ ಕೇವಲ ಪರಿಶ್ರಮ, ಸಂಘರ್ಷ, 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 ದುಃಖ ಅಂತ ಸಾಡೆ ಸಾತಿ ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಮಿಥುನದಲ್ಲಿ ಬೃಹಸ್ಪತಿ, ಪಂಚಮದಲ್ಲಿ ಕೇತು, ಈಗ ವರ್ತಮಾನದಲ್ಲಿ ನಿಮಗೆ ಹೀಗೆಲ್ಲ ಇರಬೇಕಾದಾಗ ಏಕಾದಶ ಸ್ಥಾನದಲ್ಲಿ ನಿಮಗೆ ರಾಹು ಇದ್ದಾನ. ಇದು ನಿಮ್ಮ ಗೋಚಾರ ಸ್ಥಿತಿ. ಕೇತು ಏನ್ ಮಾಡ್ತಾನ, ಅಕಸ್ಮಾತ್ ಪಂಚಮದಲ್ಲಿ ಕೇತು ಬಂದ್ರೆ ಚಿಂತನೆ, ಕೇವಲ ಚಿಂತನೆಯನ್ನು ಮಾಡಿಸ್ತಾನೆ. ತೃತೀಯಸ್ಥ ಗುರುಬಲ ಇಲ್ಲದೆ ಇರುವಾಗ ಅಪನಂಬಿಕೆ, ದೈವ ಬಲ ಇಲ್ಲದೆ ಇರುವಿಕೆ, ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳೋದು, ನಾವು ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ಆಸಕ್ತಿ, ವಿಶ್ವಾಸವನ್ನು ಕಳ್ಕೊಳ್ಳೋದು. ಎಷ್ಟು ಮಾಡಿದ್ರು ಅಷ್ಟ ಬಿಡಪ್ಪ, ಏನದ ಸಾಕಾಗಿ ಹೋಗ್ಯದ, ಬ್ಯಾಸರ, ಆಲಸ್ಯ, ಸಂಕಟದಲ್ಲಿ ವೆಂಕಟರಮಣ, ಬಾಳ ಇಲ್ಲಿ ಕುತ್ತಿಗೆ ಬಂದಾಗ ದೇವರೇ ಅನ್ನೋದು, ಇಂಥ ಒಂದು ಮನೋಭಾವ ಇವೆಲ್ಲವನ್ನ ತರ್ತಾನೆ. ಹಾಗೆ ಮಾಡಬಾರದು. ನಿಮ್ಮ ಪರಿಶ್ರಮ, ನಿಮ್ಮ ನಿರಂತರತೆಯನ್ನು ಮುಂದುವರಿಸಬೇಕು. ಸಾಡೆ ಸಾತಿಯ ಶನಿ, ಪಂಚಮದಲ್ಲಿರುವ ಕೇತು, ತೃತೀಯಸ್ಥನಾದ ಗುರು ನಿಮಗೆ ಚಿಂತನೆ, ದುಃಖವನ್ನ, ದೈನ್ಯವನ್ನ, ದಾರಿದ್ರ್ಯವನ್ನ ತರೋ ಸಾಧ್ಯತೆ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರತಿಫಲ ಕೊಡದೇ ಇರುವಂತಹ ಸಾಧ್ಯತೆ ಇದೆ. ನೀವು ಉದಾಹರಣೆಗೆ ಒಬ್ಬ ಸೇಲ್ಸ್ ಮ್ಯಾನ್ ಇರ್ತಾನ, ಒಂದು ಟಾರ್ಗೆಟ್ ಇರ್ತದ, ಫುಲ್ಫಿಲ್ ಆಗೋದಿಲ್ಲ. ಒಂದು ಒಳ್ಳೆ ಹಾಸ್ಪಿಟಲ್ನಾಗ ಒಂದು ಒಳ್ಳೆ ದೊಡ್ಡ ಒಂದು ಸ್ಥಿತಿಗತಿ ಒಳಗೆ ಇರ್ತಾರ, ಒಳ್ಳೆ ಪೇಷಂಟ್ ಔಟ್ಪುಟ್ ಇರೋದಿಲ್ಲ.
ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ತಾನ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿರ್ತಾನ, ಅದು ಕಂಪ್ಲೀಟ್ ಆಗೋದಿಲ್ಲ. ಒಂದು IT ಸಾಫ್ಟ್ವೇರ್ ಪ್ರೊಫೆಷನಲ್ ಇಂದ ಹಿಡ್ಕೊಂಡು, ಒಂದು ಬಿಸ್ನೆಸ್ ಮಾಡುವನಿಂದ ಹಿಡ್ಕೊಂಡು, ಒಂದು ನೌಕರಿ ಮಾಡುವಂತ ಒಂದು ಸಣ್ಣ ಉದ್ಯೋಗಸ್ಥನಿಂದ ಹಿಡ್ಕೊಂಡು, ತರಕಾರಿ ಮಾರುವಾಗಿರ್ಬೋದು, ಹೂವು ಮಾರಬಾರ್ದು, ಹಣ್ಣು ಮಾರುವಾಗಿರ್ಬೋದು, ಯಾರಿಗೂ ಆಗ್ಲಿ ಅವ್ರವ್ರ ಎಕ್ಸ್ಪೆಕ್ಟೇಷನ್ ಏನ್ ಇರ್ತದ, ಅವ್ರ ಎಫರ್ಟ್ ಏನ್ ಇರ್ತದ, ಅದರದ ಡಿಸೈರ್ಡ್ ಔಟ್ಪುಟ್ ಇರಂಗಿಲ್ಲ ಮೇಷರಾಶಿಯವರಿಗೆ ಈ ವರ್ಷ ಆರಂಭದಲ್ಲಿ. ಮುಂದೆ ಹೇಳ್ತೇನೆ ನಾನು. ಇದು ವರ್ತಮಾನದ ಪರಿಸ್ಥಿತಿ. ಸಾಮಾನ್ಯವಾಗಿ ಈ ಮಾರ್ಚ್ 19 ನಂತರ ಏನು ಯುಗಾದಿ ಆರಂಭ ಆಗ್ತದ, ಈ ಚೈತ್ರ ಮಾಸ ಮತ್ತು ವೈಶಾಖ ಮಾಸದ ಮಧ್ಯದಲ್ಲಿ ಮೇಷರಾಶಿಯವರಿಗೆ ಹೆಚ್ಚು ಕಣ್ಣಿನ ತೊಂದರೆ. ವಾತಾವರಣದಲ್ಲಿ ಚೈತ್ರ ಮಾಸ ಉಷ್ಣತೆ, ಬಿಸಿಲು, ಇದರಿಂದಾಗಿ ಡಿಹೈಡ್ರೇಷನ್ ಜಾಸ್ತಿ ಯಾರಿಗಾದ್ರೂ ಆಗ್ತದ. ಆದ್ರೆ ಮೇಷರಾಶಿಯವರು ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಇವ್ರಿಗೆ ಡಿಹೈಡ್ರೇಷನ್ ಬೇಗ ಆಗ್ತದ. ನೀರ್ ಕುಡಿಬೇಕು ಮಾಡ್ಬೇಕು ಅನ್ನೋ ನಿಷ್ಕಾಳಜಿ ಜಾಸ್ತಿ ಬರ್ತದ, ಆಸಕ್ತಿನೇ ಬರೋದಿಲ್ಲ, ಆರೋಗ್ಯದ ಬಗ್ಗೆ ಕಾಳಜಿ ಉಳಿಯೋದಿಲ್ಲ. ಹಂಗಾಗಿ ಕಣ್ಣಿನ ತೊಂದರೆ, ಪಿತ್ತ ಮತ್ತೆ ವಾತ ಹೆಚ್ಚಿಗೆಯಾಗಿ ಇವರಿಗೆ ಶಿರಸ್ಸು, ಹೆಚ್ಚು ತಲೆನೋವು, ಸ್ಟ್ರೆಸ್, ಕನ್ಸ್ಟ್ರೇನ್ಮೆಂಟ್ ಹೆಚ್ಚಾಗುವ ಸಾಧ್ಯತೆ ಇದೆ. ಟೆನ್ಷನ್ ಮಾಡ್ಕೊಳ್ಳೋದು, ಏಕಾಗ್ರತೆ ಇಲ್ಲದೆ ಇರೋದು, ಮನ್ಯಾಗ ಏನೋ ಒಂದು ಹೇಳಿರ್ತಾರ ಇದನ್ನ ಮಾಡು ಅದನ್ನ ಮಾಡು ಅಂತ ನೆನಪು ಹಾರಿ ಬಿಡೋದು, ಕಂಪನಿ ಒಳಗ ಬಾಸು ಮ್ಯಾನೇಜರು ಏನೋ ಒಂದು ಹೇಳಿರ್ತಾನ ಅದನ್ನ ಮರೆತು ಬಿಡೋದು. ಬಟ್ ನಿಮ್ಮ ಕೆಲಸ ಕಾರ್ಯಗಳು ನೀವೇ ಅನ್ಕೊಂಡಿರ್ತೀರಿ ಹಿಂಗ್ ಮಾಡ್ಬೇಕಂತ ಮರೆತು ಬಿಡ್ತೀರಿ. ಟೆನ್ಷನ್, ಸ್ಟ್ರೆಸ್ ಜಾಸ್ತಿ ಇರ್ತದ, ವರ್ಕ್ ಲೋಡ್ ಪ್ರೆಷರ್ ಜಾಸ್ತಿ ಇರ್ತದ, ಅನ್ಕೊಂಡಿದ್ ಕೆಲಸ ಆಗ್ತಿರೋದಿಲ್ಲ. ಇದು ಸಾಮಾನ್ಯ ಸ್ಥಿತಿ ಮೇಷರಾಶಿಯವರದಾಗಿರುತ್ತದೆ. ಅದಲ್ಲದೆ ಕಾಲು, ತೊಡೆ ಇವೆಲ್ಲಕ್ಕೂ ಕೂಡ ತೊಂದರೆಯಾಗುವ ಸಾಧ್ಯತೆ ಇದೆ. ಹಂಗಾಗಿ ನೀವು ಏನ್ ಮಾಡ್ಬೇಕು, ಟೆನ್ಷನ್ ಮಾಡ್ಕೋಬೇಡ್ರಿ, ಪ್ರಯತ್ನ ಅಷ್ಟೇ ಮಾಡ್ರಿ, ಪ್ರತಿಫಲವನ್ನ ದೈವದ ಮೇಲೆ ಬಿಡ್ರಿ. ಎಲ್ಲವೂ ಆಗ್ಲೇಬೇಕು ಅಂತ ಏನಿಲ್ಲ. ಈ ವರ್ಷ ಸರಿ ಹೋಗಿಲ್ಲ ಅಂದ ಮಾತ್ರ ನಿಮ್ಮ ಜೀವನ ಏನು ಸರ್ವನಾಶ ಆಗೋದಿಲ್ಲ. ಬೇಸರಗೊಳ್ಳದೆ, ವ್ಯಥೆಗೊಳ್ಳದೆ, ಸಮಾಧಾನದಿಂದ ಈ ವರ್ಷ ಈಗೇನಾದರೂ ತೊಂದರೆಗಳಾದ್ರೆ ಏಪ್ರಿಲ್ ತಿಂಗಳಲ್ಲಿ ಅದನ್ನ ಮುಂದೂಡ್ರಿ, ಹೆಚ್ಚು ನೀರು ಕುಡಿರಿ, ನಿರಾಳವಾಗಿರ್ರಿ ಅಂತ ಈ ಸಮಯ ಸೂಚಿಸುತ್ತಾ ಇದೆ. ಸಾಮಾನ್ಯವಾಗಿ ಈ ಮೇ ತಿಂಗಳೇನ್ ಬರ್ತದ, ವೈಶಾಖ ಮಾಸ ಅಥವಾ ವೈಶಾಖ ಮತ್ತು ನಿಜ ಜ್ಯೇಷ್ಠ ಮಧ್ಯ ಸ್ಪರ್ಶ ಆಗ್ತದ. ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಮಕ್ಕಳೇನಾದರೂ ಇದ್ದರೆ, ಸಹೋದರರಿದ್ದರೆ, ಅವರೇ ಸಾಕ್ತಾ ಇದ್ರೆ, ಅಥವಾ ನಿಮ್ಮ ಕಂಪನಿ ಒಳಗ ನೀವೇ ಸಾಕುವಂತ ಎಂಪ್ಲಾಯೀಸ್ ಏನಾದ್ರು ಇದ್ದಾರೆ, ಎಂಪ್ಲಾಯೀಸು ಮಕ್ಕಳ ತರಾನೇ, ಸ್ವಂತ ಮಕ್ಕಳು ಮಕ್ಕಳ ತರಾನೇ, ಅಣ್ಣತಮ್ಮಂದ್ರೆ ಏನಾದ್ರು ಮಕ್ಕಳನ್ನ ಮನೆಗೆ ಇಟ್ಕೊಂಡು ಸಾಕ್ತಾ ಇದ್ರೆ, ಚಿಕ್ಕವರಿದ್ದಾರೆ ಅಂತ ಹೇಳಿ ಅವರು ಮಕ್ಕಳ ಸಮಾನೆ. ಅಂತ ವಾತಾವರಣದಲ್ಲಿ ಬರುವಂತವರಿಂದ ನಿಮ್ಗೆ ತೊಂದರೆ ಆಗಬಹುದು. ಅವ್ರೇನಾದ್ರು ತಪ್ಪು ಮಾಡಿ, ಅವರಿಂದ ಮಿಸ್ಟೇಕ್ ಆಗಿ, ಅವ್ರು ಲಾಸ್ ಮಾಡಿ ಅದರ ಹಣ ಕಟ್ಟುವಂತ ಅನಿವಾರ್ಯತೆ ನಿಮ್ಗೆ ಬರ್ಬೋದು. ನೀವು ಹಿರಿಯ ಮನುಷ್ಯ ಆಗಿದ್ರೆ, ಇಫ್ ಯು ಆರ್ ದ ಹೆಡ್ ಆಫ್ ದ ಫ್ಯಾಮಿಲಿ, ನೀವು ಮೇಷರಾಶಿಯವರಾಗಿದ್ದು ಹೆಡ್ ಆಫ್ ದ ಫ್ಯಾಮಿಲಿ ಆಗಿದ್ದರೆ, ಕಂಪನಿಯ ಓನರ್ ಆಗಿದ್ದಾರೆ, ಮ್ಯಾನೇಜರ್ ಆಗಿದ್ದಾರೆ, ಟೀಮ್ ಲೀಡರ್ ಆಗಿದ್ದಾರೆ, ಓನರ್ ಆಗಿದ್ದಾರೆ, ಏನಾರು ಆಗಿದ್ದಾರೆ, ದೊಡ್ಡ ಅಣ್ಣನಾಗಿದ್ದಾರೆ, ನಿಮ್ಮ ತಮ್ಮ, ನಿಮ್ಮ ಎಂಪ್ಲಾಯೀಸು, ನಿಮ್ಮ ಸ್ಟಾಫ್, ಅವ್ರು ಯಾರೋ ಮಾಡೋ ಮಿಸ್ಟೇಕ್ ಇಂದ, ಅವ್ರು ಯಾರೋ ಮಾಡೋ ತಪ್ಪಿನಿಂದ ನೀವು ಪೆನಾಲ್ಟಿ ಕಟ್ಟುವಂತ ದೋಷ ಬರಬಹುದು. ಸರ್ಕಾರಕ್ಕೆ ಹಣ ಕಟ್ಟುವಂತ ಅನಿವಾರ್ಯತೆ, ಪಾವತಿಸುವಂತ ಅನಿವಾರ್ಯತೆ ಬರಬಹುದು. ಸರ್ಕಾರಕ್ಕೆ ಪೆನಾಲ್ಟಿ, ದಂಡ ಏನಾದ್ರು ಇಂಥದ್ದು ಕಟ್ಟುವಂಥದ್ದು, ಮತ್ತೊಬ್ಬರ ಮುಂದೆ ಕೈ ಚಾಚಿ ನಿಲ್ಲುವಂಥದ್ದು, ಕ್ಷಮಾ ಮಾಡಿ, ತಪ್ಪಾತು, ಸಾರಿ ಅಂತ ಮಕ್ಕಳಿಗೋಸ್ಕರ, ಸ್ಟಾಫಿಗೋಸ್ಕರ, ಎಂಪ್ಲಾಯಿಗೋಸ್ಕರ ಕೈ ಚಾಚುವಂತ ಅನಿವಾರ್ಯತೆ ಬರಬಹುದು. ಈ ದೋಷಗಳು ಸಾಮಾನ್ಯವಾಗಿ ಇಲ್ಲಿ ಕಾಣ್ತಾ ಇದೆ. ಇದನ್ನ ಮೀರಿ ಇನ್ನೂ ಒಂದು ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಬುಧ, ಶನಿ, ಈ ಮಂಗಳ 3 ಗ್ರಹಗಳ ಯುತಿ ಇದನ್ ಮುಂದೆ ಆಗಲಿದೆ. ಈಗ ಸರ್ಕಾರ ನೌಕರಿಯಲ್ಲಿ ಇರುವಂತವ್ರು, ದೊಡ್ಡ ದೊಡ್ಡ ಡೆಸಿಗ್ನೇಷನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್, VP, CEO ಹಿಂಗೇನೋ ಒಂದೇನೋ ಇರ್ತಾರಪ್ಪ, ಅವರು ದೊಡ್ಡ ದೊಡ್ಡ ಸೀನಿಯರ್ ಅನಲಿಸ್ಟ್, ಇನ್ನೂ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇರ್ತಾರ. ಅಂತವರಿಗೆ, ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಬಹಳ ತೊಂದರೆ ಇದೆ. ನಿಮ್ಮ ಟ್ರಾನ್ಸ್ಫರ್ ಲಘು ಆಗ್ಬಹುದು, ಬೇಡದೇ ಇರುವಂತಹ ಸ್ಥಳಕ್ಕೆ ಆಗ್ಬಹುದು. ಮೇಲಾಧಿಕಾರಿಗಳಂತ ಏನಿರ್ತಾರೆ, ನಿಮ್ಗಿಂತ ಹೈಯರ್ ಅಥಾರಿಟೀಸ್ ಏನಿರ್ತಾರೆ, ಅವರಿಂದ ಸ್ಟ್ರೆಸ್, ಕಿರಿಕಿರಿ, ನೀವು ಎಷ್ಟ ಕೆಲಸ ಮಾಡಿದ್ರು ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ, ನಿಮ್ಮನ್ನು ಬೈಯೋದು, ನಿಮ್ಮನ್ನು ಅವಮಾನ ಮಾಡುವಂತದ್ದು ಸಾಧ್ಯತೆ ಹೆಚ್ಚಾಗಿರ್ತದ ಈ ಏಪ್ರಿಲ್ ಮೇ ತಿಂಗಳಲ್ಲಿ. ಮುಂದೆ ಜೂನ್ ಇಂದ ಮತ್ತೆ ಬದಲಾವಣೆ ಆಗ್ತದೆ. ಈ ಸಾಧ್ಯತೆಯನ್ನ ಮೇಷರಾಶಿಯವರಲ್ಲಿ ನಾವು ಈ ಪ್ರಸಂಗದಲ್ಲಿ ಕಾಣಬಹುದು. ಸರ್ಕಾರಿ ನೌಕರಿ ಆಗಿರ್ಬೋದು, ಉನ್ನತ ಪದವಿಯಲ್ಲಿ, ಉನ್ನತ ಘನ ಸ್ಥಾನದಲ್ಲಿರುವಂತ ಅಧಿಕಾರಿಗಳಿಗಾಗಿರ್ಬೋದು, ಅದು ಖಾಸಗಿ ಆಗಿರ್ಲಿ, ಸರ್ಕಾರಿ ಆಗಿರ್ಲಿ. ಈ ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾನಪ್ಪ ಸ್ಕೂಲ್ ನಲ್ಲಿ, ಒಂದು ಬ್ಯಾಂಕ್ ಮ್ಯಾನೇಜರ್ ಇದ್ದಾನ, ಒಂದು ದೊಡ್ಡ ಆರ್ಗನೈಸೇಷನ್ ಅಥಾರಿಟಿ ಹೆಡ್ ಇದ್ದಾನ, ಒಂದು NGO ಹೆಡ್ ಇದ್ದಾನ, ಒಂದು MD ಇದ್ದಾನ, ಒಂದು CEO ಇದ್ದಾನ, ಒಂದೇನೋ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾನ, ಹಿಂಗೆಲ್ಲ ಏನ್ ಪದವಿಯಲ್ಲಿ ಇರ್ತಾರೆ, ಇಂಥವ್ರಿಗೆ ಅದಕ್ಕಿಂತ ಮೇಲಾಧಿಕಾರಿಗಳಿಂದ ತೊಂದರೆ. ಶನಿ, ಮಂಗಳ, ಬುಧ ಯುತಿಗಳಿಂದಾಗಿ ಈ ಕಾನ್ಸಿಕ್ವೆನ್ಸ್ ಫೇಸ್ ಆಗಬಹುದು. ಕೆಲವರು ಇನ್ನೂ ಚಲೋ ಆಗ್ಬೋದ್ರಿ, ಅದು ಅವ್ರು ಬೇರೆ ಗ್ರಹಗತಿ. ಸಾಮಾನ್ಯವಾಗಿ ಹೇಳಕತ್ತೇನ, ಇನ್ನೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ ಹೇಳ್ತೇನ, ಮೇಷರಾಶಿಯವರಿಗೆ ಈ ವರ್ಷ
ಮನಿ ತಗೊಳ್ಳೋದಾಗ್ಲಿ, ಭೂಮಿ ತಗೊಳ್ಳೋದಾಗ್ಲಿ, ಆಸ್ತಿ ಖರೀದಿ ಮಾಡೋದಾಗ್ಲಿ, ಅಂಗಡಿ ಮಾಡೋದಾಗ್ಲಿ, FD ಮಾಡೋದಾಗ್ಲಿ, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅವಕಾಶ ಇಲ್ಲ. ಆ ಒಳ್ಳೆ ರಾಜಯೋಗ ಇಲ್ಲ, ಆ ಒಳ್ಳೆ ಗುರುಬಲ ಇಲ್ಲ. 7.5 ಶನಿ, 3ನೇ ಗುರು, 5ನೇ ಕೇತು ಹಾಕಿ ರುಬ್ಬುವಂತ ಸಾಧ್ಯತೆ ಅದ. ಹಾಗಾಗಿ ದಯವಿಟ್ಟು ಬಹಳ ವಿಚಾರ ಮಾಡಿ ನಿಮ್ಮ ಹಣ ನಿಮ್ಮ ಬಳಿಯೇ ಇರಲಿ. ಇದ್ದರೆ ಹೂಡಿಕೆ ಮಾಡಿ ಕಳೆದುಕೊಳ್ಳಬೇಡಿ. ಶನಿ ಏನ್ ಮಾಡ್ಕೊತಾನ, ದುಡ್ಕಿಸ್ತಾನ, ಎಲ್ಲೋ ತಪ್ಪು ದಾರಿ ಗಳಿಸಿಬಿಡ್ತಾನೆ. ಹಾಗಾಗದಂತೆ ನೋಡಿಕೊಳ್ಳಿ. ಇದೇ ಮೇಷರಾಶಿಯವರಿಗೆ ಜೂನ್ ತಿಂಗಳು ಗುರು ಮತ್ತೆ ಶುಕ್ರ ಯುತಿ ಆಗತ್ತೆ. 2 ಶುಭ ಗ್ರಹಗಳು, ಜೀವ ಭಾರ್ಗವ ಶುಭ ಗ್ರಹಗಳು, ನೈಸರ್ಗಿಕ ಶುಭ ಗ್ರಹಗಳು. ಗೋಚಾರದಲ್ಲಿ ಇವರ ಯುತಿ ಆದಾಗ ಧನಪ್ರಾಪ್ತಿ, ದುಡ್ಡಿನ ಅನುಕೂಲತೆ. ಯಾರಿಗಾರು ದುಡ್ಡು ಕೊಟ್ಟಿರ್ತೀರಿ, ದಿನಾ ಬೆನ್ನ ಹತ್ತಿರ್ತೀರಿ, ಕೊಟ್ಟಿರೋದಿಲ್ಲ, ಅವ್ರು ಹೊಳಿ ಕೊಡ್ಬೋದು. ತಂದೆ ತಾಯಿ ಆಸ್ತಿ, ಮನೆ ಕಡೆಯಿಂದ ದುಡ್ಡು, ಯಾರ್ದಾದ್ರೂ ಬರ್ಬೇಕಿದ್ರೆ ದುಡ್ಡು ಬರ್ತದ. ಸ್ವಲ್ಪ ಏನೋ ಪ್ರಮೋಷನ್, 2 ತಿಂಗಳ 3 ತಿಂಗಳಿಂದ ಪಗಾರ ಆಗಿಲ್ಲ, ಪಗಾರ ಆಗ್ಬೋದು. ಯಾರಿಗೋ ಒಂದು ಟೆಂಡರ್ ಮಾಡಿದ್ರಿ, ಕಾಂಟ್ರಾಕ್ಟ್ ಮಾಡಿದ್ರಿ, ಕೆಲಸ ಮಾಡಿದ್ರಿ, ಮೇಷರಾಶಿಯವರು ಯಾಕೋ ದುಡ್ಡು ಬರ್ತಾ ಇಲ್ಲ, ಆ ಸಮಯದಲ್ಲಿ ಬರ್ಬೋದು. ವಾತಾವರಣದಲ್ಲಿ ಮೇಷರಾಶಿಯವರಿಗೆ ಒಂದ್ ಸ್ವಲ್ಪ ಏನೋ ಗ್ರಾವಿಟೇಷನಲ್ ಫೈನಾನ್ಷಿಯಲ್ ಅಟ್ರಾಕ್ಷನ್ ಇರ್ತದ, ಒಂದ್ ಸ್ವಲ್ಪ ಅನುಕೂಲತೆ ಆಗಬಹುದು. ಜೂನ್ ಮತ್ತೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳು ಕೂಡ ಬಹಳ ನ್ಯೂಟ್ರಲ್ ಪೀರಿಯಡ್ ಇರ್ತದೆ. ಬಹಳ ವಿಶೇಷವಾದಂತ ಲಾಭ ಅನುಕೂಲತೆಗಳು ಇಲ್ಲ, ಬಟ್ ಅನಾನುಕೂಲತೆಗಳು ಆಗೋ ಸಾಧ್ಯತೆ ಇಲ್ಲ. ಮತ್ತೆ ರೈತರು ಏನಿದ್ದಾರೆ ಪಾಪ, ಇವರಿಗೆ ಮೊದಲನೆಯ ಬೆಳೆ ಚೆನ್ನಾಗಿ ಬರೋದಿಲ್ಲ ಅಂತದ. ಈ ಸಲ ಒಳ್ಳೆ ಪೀಕ್ ಬರೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಅದ್ ಯಾವ್ದಾರ ಧಾನ್ಯಗಳಾಗಿರ್ಬೋದು, ಕಡ್ಡಿ ಆಗಿರ್ಬೋದು, ಏನ್ ಬೆಳಿತೀರಿ ಈ ಸರ್ತಿ ಸ್ವಲ್ಪ ಮಳೆಯ ಪ್ರಕೋಪದಿಂದಾಗ ಆಗಿರ್ಬೋದು, ಅಥವಾ ಬೇರೆ ಕಾರಣಾಂತರಗಳಿಂದ ಗಾಳಿ ಹೆಚ್ಚಾಗಿ ಒಳ್ಳೆಯ ಮಳೆ ಪ್ರಭಾವದಿಂದ, ಒಂದು ಒಳ್ಳೆಯ ವಾತಾವರಣದ ದೋಷದಿಂದಾಗಿ, ಇಲ್ಲದೇ ಇರುವಿಕೆಯ ದೋಷದಿಂದಾಗಿ ರೈತರಿಗೂ ಕೂಡ ತೊಂದರೆ ಇದೆ. ಸಾಲ ಬಾಧೆ ಹೆಚ್ಚಾಗುವ ಸಾಧ್ಯತೆ ಮೇಷರಾಶಿಯ ರೈತರಿಗೆ ಹೆಚ್ಚಾಗಿದೆ ಅಂತ ಕಂಡು ಬರ್ತಾ ಇದೆ. ಮಳೆ ಎಲ್ಲರಿಗೂ ಆಗತ್ತೆ, ಬೆಳೆ ಎಲ್ಲರಿಗೂ ಹಾನಿ ಆಗತ್ತೆ. ಆದ್ರೆ ಮೇಷರಾಶಿಯವರು ಈ ಪ್ರಕಾರವಾಗಿ ಈ ಸಲ ವರ್ಣನೆ ಪಂಚಾಂಗದಲ್ಲಿ ನೀಡಲಾಗಿದೆ. ಬಹುಮುಖ್ಯವಾಗಿ ಇದೇ ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ತಿಂಗಳಲ್ಲಿ ಮಂಗಳ ಮತ್ತೆ ಕೇತು ಗ್ರಹದ ಯುತಿಯನ್ನ ನಾವು ನೋಡ್ತೀವಿ ಗೋಚಾರದಲ್ಲಿ ಮೇಷರಾಶಿಯವರಿಗೆ. ಏನದರ ಅರ್ಥ? ಮಂಗಳ ದುಡುಕು, ಪೆಟ್ಟು, ಗಾಯ. ಕೇತು ಅಂದ್ರೆ ವಿಘ್ನ, ಪ್ರತಿಬಂಧಕ, ಸ್ವಂತಕ್ಕೆ ತೊಂದರೆ ಮಾಡ್ಕೋ. ಹಿಂಗಿದ್ದಾಗ ಏನ್ ಮಾಡ್ತೇವೆ ನಾವು? ಹೆಚ್ಚು ದೂರ ಪ್ರಯಾಣ, ಒಂಟಿ ಪ್ರಯಾಣ, ಅಡ್ವೆಂಚರ್ಸ್ ಮಾಡಬೇಡ್ರಿ. ಈ ದೂರ ಪ್ರದೇಶಗಳಿಗೆ ಹೋಗಬೇಡ್ರಿ. ನೈಟ್ ಜರ್ನಿ ಹೆಚ್ಚು ಮಾಡಬೇಡ್ರಿ. ಅಂದ್ರೆ ಅನಾರೋಗ್ಯ, ಅಪಘಾತ, ಭಯ, ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈಗ ಸಾಮಾನ್ಯವಾಗಿ ನಾವು ನೋಡುವುದಾದರೆ ಮೇಷರಾಶಿಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಸಾಮಾನ್ಯವಾಗಿ ಈ ಸಮಯ ಏನದ ಮಂಗಳ ಕೇತು ಯುತಿ ಆಗಿರ್ಬೋದು, ಬೇರೆ ಕಾರಣಾಂತರಗಳಿಂದನೂ ಆಗಿರಬಹುದು, ಗೋಚಾರದಿಂದ 7.5 ಗುರುಬಲ ಇಲ್ಲದೆ ಇರುವಿಕೆ, ಪಂಚಮ ಕೇತು, ಇದರಿಂದಾಗಿ ಅಣ್ಣ ತಮ್ಮಂದರಲ್ಲಿ ಜಗಳ, ವ್ಯಾಜ್ಯ, ಏನಾದ್ರೂ ಮನಸ್ತಾಪಗಳ ಬಂದ್ರೆ ಈಗ ಮಾತುಕತೆ ಮಾಡ್ಕೋಬೇಡ್ರಿ, ಈಗ ಡಿಸ್ಕಷನ್ ಕೂಡಬೇಡ್ರಿ. ಈಗ ಅಣ್ಣ ತಮ್ಮಂದ್ರದೇನೋ ಒಂದು ವ್ಯಾಜ್ಯ ಅದ, ತಕರಾರದ, ಈಗ ಬೈಠಕ್ ಮಾಡಬೇಡ್ರಿ, ಈಗ ಗುರು ಹಿರಿಯರನ್ನ ಕೂಡಿಸ್ಬೇಡ್ರಿ, ಈಗ ಮಾತುಕತೆ ಮಾಡಬೇಡ್ರಿ. ಅದನ್ನೆಲ್ಲ ಸಂಕ್ರಾಂತಿಯ ನಂತರ ಇಟ್ಕೊಡ್ರಿ. ಈಗ ಮಾತುಕತೆ ಮಾಡಿದ್ರೆ ಜಗಳ ಆಗ್ತಾವ, ಕೋರ್ಟ್ ಕಚೇರಿ ಹೋಗುವಂತ ಅನಿವಾರ್ಯತೆ ಬರ್ತದ. ಮೇಷರಾಶಿಯವರು ದುಡುಕಬೇಡ್ರಿ. ನಿಮ್ಗೆ ಏನೊಂದು ಆಸ್ತಿ ಬರಬೇಕು, ನಿಮ್ಗೇನೋ ಹಕ್ಕು ಬರಬೇಕು, ಈಗ ಕೇಳಬೇಡ್ರಿ, ಇದು ಸರಿಯಾದ ಸಮಯ ಅಲ್ಲ. ಮೇಷರಾಶಿಯವ್ರು ಏನೊಂದು ಪ್ರಮೋಷನ್ ಕೇಳಬೇಕು, ಕೇಳಬೇಡ್ರಿ. ಮೇಷರಾಶಿಯವ್ರು ಏನೊಂದು ಈ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ಮಾಡಬೇಡ್ರಿ. ಸಂಕ್ರಾಂತಿಯ ನಂತರ ವಿಚಾರ ಮಾಡೋಣ. ಇದನ್ನ ಬಹಳ ತಲೆಯಲ್ಲಿ ಚೆನ್ನಾಗಿಟ್ಟುಕೊಳ್ಳಿ. ಈ ವಿದ್ಯಾರ್ಥಿಗಳು, ಮೇಷರಾಶಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳು, ಮೆಕ್ಯಾನಿಕಲ್, ಮೆಡಿಕಲ್, ಸಿವಿಲ್ ಇಂಜಿನಿಯರಿಂಗ್, ಈ ತರ ಏನಾದ್ರು, ಅದು ಆಟೋಮೊಬೈಲ್ ಇಂಜಿನಿಯರಿಂಗ್, ಈ ತರ ಫೀಲ್ಡ್ ಅಲ್ಲಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಸಾಧಾರಣ ಅದ. ಓಕೆ ಅಂದ್ರೆ ಪರಿಶ್ರಮಕ್ಕೆ ತಕ್ಕ ಸ್ವಲ್ಪ ಪ್ರತಿಫಲ ಇದೆ, ಬಹಳ ಇಲ್ಲ. ಎಷ್ಟೋ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಈ ಸಲ ಎಷ್ಟು ಕಷ್ಟಪಟ್ಟು, ಎಷ್ಟು ಓದಿ ಒಳ್ಳೆ ಪರೀಕ್ಷೆ ಬರೆದ್ರು ಒಳ್ಳೆ ಪ್ರತಿಫಲ ಸಿಗೋದಿಲ್ಲ. ಇನ್ನು ಬೇರೆ ಫೀಲ್ಡ್ ಅಲ್ಲಿ ಕಾಮರ್ಸು, ಆರ್ಟ್ಸು, ಪ್ಯಾರಾಮೆಡಿಕಲ್, ಡಿಪ್ಲೊಮಾ, ಬೇರೆ ಬೇರೆ ಕೋರ್ಸ್ ಅಲ್ಲಿ ಇದ್ದಾರೆ, ಅಥವಾ ನಾನ್ ಟೆಕ್ನಿಕಲ್ಲು, ಅಥವಾ ಟೆಕ್ನಿಕಲ್ಲೇ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ಬೇರೆ ಬೇರೆ ಏನಿದ್ದಾರೆ ಫೀಲ್ಡ್ ಅಲ್ಲಿ, ಅಂತವರಿಗೆ ತುಂಬಾ ತೊಂದರೆ ಇದೆ. ಆ ಫೀಲ್ಡ್ ಅಲ್ಲಿ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಷ್ಟವಿದೆ. ಇವರು ಹೆಚ್ಚು ಪರಿಶ್ರಮವನ್ನು ಪಡಬೇಕು, ಹೆಚ್ಚು ಕುಲದೇವರನ್ನ ಆರಾಧಿಸಬೇಕು, ಹೆಚ್ಚು ಬೆಳಗಿನ ಜಾವ ಅಭ್ಯಾಸ ಮಾಡಬೇಕು, ಹೆಚ್ಚು ವ್ಯರ್ಥ ಸಮಯವನ್ನು ಗಳಿಸಬಾರದು. ಬೇರೆ ಬೇರೆ ಕೆಲಸಕ್ಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಬೇಡ್ರಿ, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ನೀವು 100 ರೂಪಾಯಿ ಪರಿಶ್ರಮ ಪಟ್ರೆ 10 ರೂಪಾಯಿ ಸಿಗ್ತದ. ಹಿಂಗಾಗಿ ನೀವು 50 ರಿಂದ 60 ರೂಪಾಯಿ ಗಳಿಸಬೇಕಾದ್ರೆ 500 ರೂಪಾಯಿ ಪರಿಶ್ರಮ ಪಡಬೇಕು. ಹೀಗಿದೆ.
100:10 ರೇಷಿಯೋ ಇದೆ ನಿಮ್ ಪ್ರತಿಫಲ, ಬಹಳ ಕಷ್ಟಪಡಬೇಕು ಅಂತ ಗೋಚಾರದ ಗ್ರಹಗತಿಗಳು ಮೇಷರಾಶಿಯವರಿಗೆ ಸೂಚಿಸುತ್ತಿದೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಈ ತರ ಇದೆ. ವಿದ್ಯಾಭ್ಯಾಸವನ್ನ ಮುಗಿಸಿದವರಿಗೆ, ಇನ್ನೇನು ಅಕಾಡೆಮಿಕ್ಸ್ ಮುಗಿದ, ಕ್ಯಾಂಪಸ್ ಇಂಟರ್ವ್ಯೂ ಆಗಿಲ್ಲ, ನಾವಾಗೆ ಉದ್ಯೋಗ ಹುಡುಕಬೇಕು ಅಂತವ್ರಿಗೂ ಬಹಳ ಕಷ್ಟ ಅದ. ಒಂದು ವರ್ಷಗಟ್ಲೆ ಕೆಲಸ ಸಿಗಂಗಿಲ್ಲ, ಒಂದು ಇಂಟರ್ವ್ಯೂ ಬರಂಗಿಲ್ಲ. ಇಂಟರ್ವ್ಯೂ ಬಂದ್ರೆ ಬರೇ ಟೆಲಿಫೋನಿಕ್ ಕಾನ್ವರ್ಸೇಷನ್ ದಲ್ಲೇ ಕಟ್ ಆಗ್ತಾವ, ಅದು ವೈವಾ ಫೇಲ್ ಆಗ್ತದ, ರೇಟಿಂಗ್ ಏನಾದ್ರೂ ಒಂದು ಕಾರಣಾಂತರಗಳಿಂದ ಎನಿ ರೀಸನ್ ಸಕ್ಸಸ್ಫುಲ್ ಆಗೋದಿಲ್ಲ. ಅಥವಾ ಹೊಸದಾಗಿ ವಿದ್ಯಾಭ್ಯಾಸ ಮುಗಿಸಿ ಏನೋ ಉದ್ಯೋಗ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳು ಇರ್ತಾರ, ಉದ್ಯೋಗ ಬೇಡಪ್ಪ ವ್ಯಾಪಾರ ಮಾಡೋಣ ಅಂತಿರ್ತಾರ. ಅಂತವ್ರಿಗೂ ಸಾಲಬಾಧೆ ಹೆಚ್ಚಾಗೋ ಸಾಧ್ಯತೆ ಅದ, ವ್ಯಾಪಾರದಲ್ಲಿ ಯಶಸ್ಸಿಲ್ಲ, ಸಕ್ಸಸ್ ಇಲ್ಲ, ಎಲ್ಲರಿಗೂ ಒಂಥರ. ಬಟ್ ಸಾಮಾನ್ಯವಾಗಿ ಮೇಷರಾಶಿಯವರ ಫಲ ಹೀಗಿದೆ. ಇನ್ನು ರಾಜಕಾರಣಿಗಳನ್ನು ತಗೊಂಡ್ರ, ಒಂದು ನಿಮ್ಗೆ ಅಧಿಕಾರ ಬರೋದಿಲ್ಲ. ಏನಾದ್ರೂ ಅಧಿಕಾರದಲ್ಲಿ ಇದ್ದರೆ ಹೆಚ್ಚಿನ ಅಧಿಕಾರಕ್ಕೆ ಆಸೆ ಪಡುವ ಅವಶ್ಯಕತೆ ಇಲ್ಲ. ಹೆಚ್ಚಿನ ಸಂಪಾದನೆಗೆ ಆಸೆ ಪಡಬೇಡ್ರಿ, ಹೆಚ್ಚಿನ ಯಶಸ್ಸು ಸ್ಥಾನಮಾನಗಳಿಗೆ ಆಸೆ ಪಡಬೇಡ್ರಿ. ಇರುವುದನ್ನು ಕಳ್ಕೊಳ್ತೀರಿ, ಅಪಮಾನ ಅವಮಾನಗಳಿಗೆ ಗುರಿ ಆಗ್ತೀರಿ, ನಿಮ್ಮವರಿಂದಲೇ ಮೋಸ ಹೋಗ್ತೀರಿ. ರಾಜಕಾರಣಿ ಅಂದ್ರೆ ಅವ ಏನ್ ಬೇಕಾದಿರ್ಬೋದು. ಅವ ಒಂದು ಸಣ್ಣ ಕಾರ್ಪೊರೇಟರ್ ಇಂದ ಹಿಡ್ಕೊಂಡು ಒಂದು ಸಣ್ಣ ಯಾವ್ದೋ ಒಂದು ಕೌನ್ಸಿಲ್ ಮೆಂಬರ್, ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡ್ಕೊಂಡು ಮಿನಿಸ್ಟರ್ ಲೆವೆಲ್ ಅಲ್ಲಿ ಇರ್ಬೋದು. ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಬಹಳ ಒಳ್ಳೇದಿಲ್ಲ. ಸಾಡೆ ಸಾತಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೊಡೋದಿಲ್ಲ. 3ನೇ ಗುರು ಇದ್ದಾನ, ಒಳ್ಳೆ ಬಲಾಬಲಗಳಿಲ್ಲ. ಅನಿಷ್ಠಾದಿ ಯೋಗಗಳಿಂದಾಗಿ ಇಹ ವರ್ಷ ಬಹಳ ಕಷ್ಟಕರವಾಗಿದೆ. ಪರಿಶ್ರಮಕ್ಕೆ ಪ್ರತಿಫಲ ರಹಿತವಾದ ವರ್ಷವಾಗಿದೆ. ನಾನು ರೈತರಿಗೆ ಹೇಳಿದಾಗೆ 1ನೇ ಬೆಳೆ ಚೆನ್ನಾಗಿ ಬರೋದಿಲ್ಲ. ದ್ವಿದಳ ಧಾನ್ಯಗಳು, ಅಲಸಂದಿ, ಕಡ್ಲಿ ಇತ್ಯಾದಿಗಳನ್ನು ಬೆಳೆದರೆ ಇದ್ದಿದ್ರಲ್ಲಿ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಇದರ ಜೊತೆಗೆ ಈ ವರ್ಷ ಸಾಡೆ ಸಾತಿ ಇರುವುದರಿಂದ ಯಾರು ಗಣಪತಿಯ ಉಪಾಸನೆಯನ್ನು ಹೆಚ್ಚು ಮಾಡ್ತಾರೆ, ಮಹಾಗಣಪತಿಯ ಉಪಾಸನೆಯನ್ನ ಮೇಷರಾಶಿಯವರು ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ್ಮೇಲೆ ನಿಮ್ಮ ದೇವರ ಮನೆಯಲ್ಲಿ ಒಂದು ಗಣಪತಿ ಫೋಟೋ ಮೂರ್ತಿ ಇದ್ರೆ ಅದಕ್ಕೊಂದು ತುಪ್ಪ ದೀಪ ಹಚ್ಚಿ ಗಣಪತಿಯ ನಾರದ ಮಹಾಮುನಿಗಳು ಸ್ತುತಿಸಿರುವಂತ ಸಂಕಟನಾಶನ ಗಣಪತಿ ಸ್ತೋತ್ರ, ವಿವಿಧವಾದ ನಿಮಗೆ ಬರುವಂತಹ ಗಣಪತಿಯ ಪ್ರಾರ್ಥನೆ, ದತ್ತಾತ್ರೇಯರ ಆರಾಧನೆ, ಸಾಡೆ ಸಾತಿ ಶನಿಯ ನಿರ್ಮೂಲನೆಗಾಗಿ ರಾಮರಕ್ಷಾ ಸ್ತೋತ್ರ, ಹನುಮಾನ ಚಾಲೀಸ, ಶನಿಗ್ರಹದ ಪೀಡಾ ಪರಿಹಾರ ಸ್ತೋತ್ರ ಇದೆ ಅದು, ಅಥವಾ ಪದ್ಮಪುರಾಣದಲ್ಲಿ ಶನಿ ಕವಚ ಸ್ತೋತ್ರ ಅಂತ ಬರ್ತದೆ. ಬಹಳ ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಬೆಳಗ್ಗೆ ತಕ್ಷಣ ಸ್ನಾನ ಆದ್ಮೇಲೆ ಎಳ್ಳೆಣ್ಣೆ ದೀಪ ಹಚ್ಚೋದು, ಆ ಸ್ತೋತ್ರ ಓದೋದು, ಆ ಶನಿಯಲ್ಲಿ ಪ್ರಾರ್ಥನೆ ಮಾಡುವುದು, ಬಡವರಿಗೆ ಸಹಾಯ ಮಾಡುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಯಾಕಂದ್ರೆ ಶನಿ ಧರ್ಮಕಾರಕ, ನ್ಯಾಯವನ್ನು ಕೊಡುವಂತವನು. ಅವನು ಎದಕ್ಕಾದ್ರೂ ಕರುಣೆ ತೋರಿಸ್ತಾನೆ ಅಂದ್ರೆ ನೀವು ಮತ್ತೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ಮಾತ್ರ. ನೀವು ಪರೋಪಕಾರ ಮಾಡಿದರೆ ಆ ಪುಣ್ಯ ಸಂಗ್ರಹದಿಂದ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗ್ತದ. ಎಳ್ಳೆಣ್ಣೆಯನ್ನ ದಾನ ಮಾಡ್ರಿ, ತಿಲದಾನವನ್ನ ಮಾಡ್ರಿ. ಹೀಗೆ ಅನೇಕ ಅಲ್ಪ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದಲೂ ಈ ವರ್ಷ ನಿಮಗೆ ಸ್ವಲ್ಪ ಸಮಾಧಾನ, ನಿರಾಳತೆ ಸಿಗುವ ಸಾಧ್ಯತೆ ಕಂಡು ಬರುತ್ತದೆ. ಈ ಪ್ರಕಾರವಾಗಿ ಮೇಷರಾಶಿಯ ರಾಶಿ ಭವಿಷ್ಯ ಹೀಗಿದೆ. ಒಂದು ವೇಳೆ ಇದರಲ್ಲಿ ಪರಿವರ್ತನೆಯಾದರೆ ನಿಶ್ಚಿತವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಹುಟ್ಟಿದ ಜನ್ಮ ಲಗ್ನ, ಗೋಚಾರ, ನಿಮ್ಮ ದಶಾಭುಕ್ತಿ, ನಿಮ್ಮ ಗ್ರಹಗಳ ಸ್ಥಿತಿಗತಿ ಅವು ಕೂಡ ಇನ್ಫ್ಲೂಯೆನ್ಸ್ ನಿಮ್ಮ ಜೀವನದ ಮೇಲೆ ಮಾಡ್ತಾವ. ಬಟ್ ಇನ್ ಜನರಲ್ ಮೇಷರಾಶಿಯವರ ಗೋಚಾರ ಗ್ರಹ ಫಲ ಈ ವರ್ಷ ಹೀಗಿದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.